ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಒಂದು ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವೆಲ್ಲ ಕಡೆ ಕೇಳಿರ್ತೀರ, ನಿಮಗೂ ಕೂಡ ಗೊತ್ತಿರುತ್ತೆ, ನಿಮ್ಮಲ್ಲೂ ಕೂಡ ಈ ಸ್ವಭಾವ ಇದ್ದೇ ಇರುತ್ತೆ. ಅದೇ ಒಂದು ಸಂಕುಚಿತ ಸ್ವಭಾವ ಅಥವಾ ಸಂಕುಚಿತ ಮನೋಭಾವ ಅಂತ ಹೇಳ್ತೀವಿ. ಸಂಕುಚಿತ ಅಂದ್ರೇನು? ಕುಗ್ಗೋದು, ಅಲ್ಪವಾದದ್ದು, ತುಂಬ ಹಿಂಜರಿಕೆ ಮಾಡ್ಕೊಳೋದು. ಸೊ ಇಂತಹ ಒಂದು ಮನೋಭಾವ ಎಲ್ಲರಲ್ಲೂ ಸ್ವಲ್ಪವಲ್ಲೇ ಸ್ವಲ್ಪ ಇದ್ದೇ ಇರುತ್ತೆ. ಇದು ನಮ್ಮನ್ನು ಎಷ್ಟರ ಮಟ್ಟಿಗೆ ಹಿಂದಕ್ಕೆ ನೂಕುತ್ತೆ ಅಂತಂದರೆ, ನಾವು ಝೀರೋ ಅನ್ನೋಲ್ಲಿಗೆ ನಮ್ಮನ್ನು ತಂದು ನಿಲ್ಲಿಸುತ್ತೆ. ಸೊ ಎಲ್ಲ ಗೊತ್ತಿರುತ್ತೆ, ಆದರೆ ಹೇಳೋಕ್ಕೆ ಏನೋ ಒಂದು ಭಯ, ಹಿಂಜರಿಕೆ ಮಾಡ್ಕೋತೀವಿ. ಈಗ ಒಬ್ಬ ವ್ಯಕ್ತಿ ತನ್ನ ನಾಲೆಡ್ಜ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಿರೋದಿಲ್ಲ. ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಉದಾಹರಣೆಗೆ ಒಂದು ಇಂಟ್ರ್ವ್ಯೂಗೆ ಹೋಗಿರ್ತೀರ. ಸೊ ಇಂಟ್ರ್ವ್ಯೂಗೆ ಹೋದಾಗ ಅಲ್ಲಿ ಅವ್ರು ಕೇಳೋ ಪ್ರಶ್ನೆಗೆ ಆನ್ಸರ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಆದರೆ ಅವ್ರು ಕೇಳಿದ ತಕ್ಷಣ ಉತ್ತರಿಸುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರಲ್ಲ. ಅದು ಹೇಗೆ ಹೇಳಬೇಕು, ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ. ಆಗ ಅಲ್ಲಿ ಫೇಲ್ ಆಗಿ ವಾಪಸ್ ಬರ್ತೀರ. ಅಂದರೆ ಇಲ್ಲಿ ಏನು, ಒಂದು ರೀತಿ ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಒಂದು ಸಂಕುಚಿತ ಭಾವ. ಅಯ್ಯೋ, ಏನು ಅನ್ಕೋತಾರೋ ಏನೋ, ಅದೇನು ತಪ್ಪಾಗ್ಬಿಡುತ್ತೋ ಏನೋ, ಅದು ಕರೆಕ್ಟ್ ಇದ್ರೂ ತಪ್ಪೇ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು. ಎಷ್ಟೋ ಜನರಿಗೆ ಸ್ಟೇಜ್ ಫಿಯರ್ ಇರುತ್ತೆ. ಅಯ್ಯೋ, ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಆದರೆ ಸ್ಟೇಜ್ ಮೇಲೆ ಹೋಗಿ ಹತ್ತಿ ಮಾತಾಡೋ ಅಂಥ ಧೈರ್ಯ ಇರೋದಿಲ್ಲ. ಸೊ ಇವೆಲ್ಲ ಏನಪ್ಪ ಅಂದರೆ ಒಂದು ರೀತಿಯ ಸಂಕುಚಿತ ಮನೋಭಾವ. ಇದರಿಂದ ನಾವು ಖಂಡಿತ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮನ್ನು ಝೀರೋ ಮಾಡಿಬಿಡುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಸಂಕುಚಿತ ಮನೋಭಾವ ಇಟ್ಕೊಳ್ದೇ ಅದರಿಂದ ಹೊರಗಡೆ ಬರಲೇಬೇಕಾಗುತ್ತೆ. ಈಗ ಬಂದರೆ ಮಾತ್ರ ನಾವೇನನ್ನಾದರೂ ಸಾಧಿಸೋಕ್ಕೆ ಸಾಧ್ಯ. ಏನು ಅನ್ಕೋತಾರೋ, ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ ಅಂತ ನಾವು ಹೇಳ್ಕೊತಾ ಹೋಗ್ಬಿಟ್ರೆ ಅದೇನಾಗುತ್ತೆ, ನಿಮ್ಮ ಜಾಣತನ ಅಥವಾ ನಿಮ್ಮ ಬುದ್ಧಿವಂತಿಕೆ ನಿಮ್ಮಲ್ಲೇ ಇರುತ್ತೆ ವಿನಃ ಅದು ಹೊರಗಡೆ ಬರೋದೇ ಇಲ್ಲ. ಆಗ ನೀವು ಶೂನ್ಯ ಅನ್ನಿಸ್ತೀರ. ಸೊ ಹಾಗಾಗಿ ಏನು ಮಾಡ್ಕೋಬೇಕು, ಏನೇ ಆಗಲಿ ಅದು ಸರಿನೋ ತಪ್ಪೋ, ಆ ಹಿಂಜರಿಕೆಯನ್ನು ಅಥವಾ ಕುಗ್ಗುವಿಕೆಯಿಂದ ಹೊರಗೆ ಬರಬೇಕು. ನಾವು ಏನನ್ನಾದರೂ ಸಾಧಿಸಲೇಬೇಕು ಅಂತ ಗುರಿ ಇಟ್ಕೊಂಡ್ರೆ ಖಂಡಿತ ಆ ಸಂಕುಚಿತ ಮನೋಭಾವದಿಂದ ಮುಂದೆ ಹೋಗಲೇಬೇಕು. ನಮಗೆಲ್ಲ ಗೊತ್ತು ಅಂತ ಗೊತ್ತಿದ್ದ ಮೇಲೆ ಹೇಳೋಕೆ ಯಾಕೆ ಭಯ ಅಲ್ವಾ? ಅಥವಾ ಅದನ್ನು ವ್ಯಕ್ತಪಡಿಸೋದಕ್ಕೆ ಯಾಕೆ ಹಿಂಜರಿಕೆ ಬೇಕು? ಯಾಕೆ ನಾವು ಇನ್ನೊಬ್ಬರನ್ನ ಕಂಡು ಕುಗ್ಗಬೇಕು? ಅವ್ನು ತುಂಬ ಜಾಣ, ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಅವಳು ತುಂಬ ಚೆನ್ನಾಗಿದ್ದಾಳೆ, ನಾನು ಹೀಗಿದ್ದೀನಿ. ಯಾವುದೋ ಒಂದು ಇನ್ನೊಬ್ಬರನ್ನ ನಾವು ಹೋಲಿಕೆ ಮಾಡಿಕೊಂಡು ನಮ್ಮನ್ನು ನಾವು ಏನು ಮಾಡ್ಕೋತಾ ಇದ್ದೀವಿ, ಹೀಗಳಿಕೆ ಮಾಡ್ಕೋತಾ ಇದ್ದೀವಿ. ಅಂದರೆ ನಮ್ಮನ್ನು ನಾವೇ ಹಿಂದಕ್ಕೆ ದಬ್ಕೋತಾ ಇದ್ದೀವಿ, ಮುಂದೆ ನಮ್ಮನ್ನು ಬಿಟ್ಕೋತಾ ಇಲ್ಲ. ಸೊ ಹೀಗಾದಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಸ್ನೇಹಿತರೆ? ಸೊ ಈಗ ಈ ಒಂದು ಮನಸ್ಥಿತಿ ಮಕ್ಕಳಲ್ಲೂ ಕೂಡ ಇರುತ್ತೆ. ಮಕ್ಕಳನ್ನು ನಾವು ನೋಡಿದಾಗ ಎಷ್ಟೋ ಮಕ್ಕಳು ಏನೂ ಗೊತ್ತಿಲ್ಲ ಅಂದ್ರೂ ಕೆಲವೊಂದು ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಆನ್ಸರ್ನ ಮಾಡಿ ಅಥವಾ ತುಂಬ ಚೆನ್ನಾಗಿ ಬರೆದು ಅವರು ಒಂದು ಲೆವೆಲಿಗೆ ಹೋಗ್ತಿರ್ತಾರೆ. ತುಂಬ ಬ್ರಿಲಿಯಂಟ್ ಇರೋ ಮಕ್ಕಳು, ತುಂಬ ಜಾಣ ಇರೋ ಮಕ್ಕಳು ಕೆಲವೊಂದು ಸಾರಿ ಹಿಂದುಳಿದು ಬಿಡ್ತಾರೆ. ಯಾಕಪ್ಪ ಅಂದರೆ ಅವರಲ್ಲಿರ್ತಕ್ಕಂಥ ಆ ಮನೋಭಾವ, ಆ ಮನಸ್ಥಿತಿ, ಆ ಕುಗ್ಗುವಿಕೆ. ಸೊ ಹೀಗಾದಾಗ ಅವ್ರೇನು ಮಾಡ್ತಾರೆ, ವ್ಯಕ್ತಪಡಿಸೋದಿಲ್ಲ, ತಮ್ಮ ಅಭಿಪ್ರಾಯಗಳನ್ನ ಹೇಳೋದಿಲ್ಲ. ಸೊ ಹೀಗೆ ಹೇಳದೇ ಇದ್ದಾಗ ಏನಾಗುತ್ತೆ, ಅವ್ರದ್ದು ಒಂದು ಹಿನ್ನಡೆ ಆಗುತ್ತೆ. ಸೊ ಹಾಗಾಗಿ ಕೆಲವು ಮಕ್ಕಳು ಇನ್ನೊಬ್ಬರನ್ನ ನಾವು ಮನೆಯಲ್ಲೇ ಪೇರೆಂಟ್ಸ್ ಆಗಲಿ ಅಥವಾ ಸ್ಕೂಲಲ್ಲಾಗಲಿ ಅಥವಾ ಸಮಾಜದಲ್ಲಿ ಯಾರ ಜೊತೆನೂ ಬೆರೆತಾಗ ಅವ್ರಿಗೆ ಹೋಲಿಕೆ ಮಾಡೋದು, ನೋಡು ಅವನು ಹಾಗಿದ್ದಾನೆ, ಅವಳು ಹೀಗಿದ್ದಾಳೆ, ನೀನು ಹೀಗಿದೆಯಾ. ಈ ಥರದ ಒಂದು ಹೋಲಿಕೆಗಳು ಮನಸ್ಥಿತಿನ ಕುಗ್ಗಿಸುತ್ತೆ. ಅಯ್ಯೋ, ನಾನು ಅವನಕ್ಕಿಂತ ಕಡಿಮೆಯಲ್ಲಿದ್ದೀನ, ನಾನು ಓದ್ತಾ ಇಲ್ವಾ, ಯಾವುದೋ ರೀತಿಯಿಂದ ಮಕ್ಕಳಲ್ಲಿ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಈ ಕೆಟ್ಟ ಪರಿಣಾಮ ಏನಾಗುತ್ತೆ, ಅವರಲ್ಲಿ ಒಂದು ಸಂಕುಚಿತ ಮನೋಭಾವ ಬೆಳೆಸುತ್ತೆ. ಅವರು ಮುಂದುವರಿಬೇಕು ಅಂತ ಅನಿಸಿದ್ರು ಯಾರು ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ, ಈ ಯಾರು ಏನು ಅನ್ಕೋತಾರೋ ಅನ್ನೋದ್ರಿಂದನೇ ಅರ್ಧ ನಮ್ಮ ಒಂದು ಹಿನ್ನಡೆ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಯಾರು ಏನಾದರೂ ಅಂದ್ಕೊಳ್ಳಿ, ನಾವು ಮುನ್ನುಗ್ಗಲೇಬೇಕು. ಯಾಕೆಂದರೆ ಅಂದ್ಕೊಂಡಿರೋರಿಗೆ ಬೇರೆ ಕೆಲಸನೇ ಇರೋದಿಲ್ಲ, ಅವರೆಲ್ಲದಕ್ಕೂ ಅಂದ್ಕೋತಾನೆ ಇರ್ತಾರೆ.
ಪ್ರತಿಯೊಂದು ಅವ್ರ ಕೆಲಸನೇ ಅದು. ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂದರೆ ಅವ್ರಿಗೆ ಬೇರೆ ಕೆಲಸನೇ ಇರೋದಿಲ್ಲ. ಅವರಿಗೆ ಇನ್ನೊಬ್ಬರ ಬಗ್ಗೆ ಕೂತ್ಕೊಂಡು ಆಡ್ಕೊಳೋದೇ ಒಂದು ಕೆಲಸ ಆಗಿರುತ್ತೆ. ಸೊ ಅಂಥವರಿಗೋಸ್ಕರ ನಮ್ಮ ಸಾಧನೆಗಳನ್ನು, ನಮ್ಮ ಮನಸ್ಥಿತಿಯನ್ನು ನಾವು ಏನು ಮಾಡ್ತೀವಿ, ಕಟ್ಟಿ ಹಾಕ್ಕೋತಾ ಇದ್ದೀವಿ. ಇಲ್ಲಿ ಮನಸ್ಥಿತಿ ತುಂಬ ಕುಗ್ಗುತ್ತಾ ಹೋಗುತ್ತೆ. ಏನನ್ನೂ ಯಾರ ಜೊತೆನೂ ಬೆರೆದೇ ಏಕಾಂಗಿತನ ಬೆಳೆಸ್ಕೊಳೋಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಹೀಗಾದಾಗ ನಾವು ಏನಾಗುತ್ತೆ, ಒಂಟಿತನವನ್ನು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಈ ಒಂದು ಸಂಕುಚಿತ ಮನೋಭಾವ ಅಥವಾ ನಮ್ಮನ್ನು ನಾವು ಕಟ್ಟಿ ಹಾಕ್ಕೊಳೋದು, ಒಂದು ಹಿಂಜರಿಕೆ, ಒಂದು ಕುಗ್ಗುವಿಕೆ, ಸೊ ಇವೆಲ್ಲದರಿಂದ ನಾವು ತುಂಬ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ನಾವು ಬಿಟ್ಟು ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ಅಂದರೆ ಎಲ್ಲರ ಜೊತೆ ಬೆರಿಬೇಕು ಮಕ್ಕಳು. ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೇಕು. ನಾನು ಏನನ್ನಾದರೂ ಸಾಧನೆ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ನಾವು ಮಕ್ಕಳಿಗೆ ತುಂಬಬೇಕು. ಯಾರ ಮುಂದೆನೂ ಯಾವ ಮಕ್ಕಳನ್ನು ನೀವು ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಮಕ್ಕಳು ಅವ್ರವ್ರಿಗೆ ಆದಂತಹ ಒಂದು ಬುದ್ಧಿವಂತಿಕೆ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಎಬಿಲಿಟಿ ಇರುತ್ತೆ. ಸೊ ಅದು ಯಾವುದ್ರಲ್ಲಿದೆ ಅನ್ನೋದನ್ನು ಕಂಡುಹಿಡಿಬೇಕಾಗಿದ್ದು ಒಂದು ಪೋಷಕರು, ಒಂದು ಶಿಕ್ಷಕರ ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ಇಂತಹ ಒಂದು ಮಕ್ಕಳ ಮನಸ್ಥಿತಿಯನ್ನು ನಾವು ಕುಗ್ಗಿಸ್ದೆ, ಅವು ಅರಳುವ ಹೂಗಳು, ಅವುಗಳನ್ನು ಅರಳಿಸ್ಬೇಕು, ಅವುಗಳಿಗೆ ಸಪೋರ್ಟ್ ಕೊಡಬೇಕು. ಸರಿ, ನೀನು ಇದರಲ್ಲಿ ಹುಷಾರಾಗಿದೆಯಾ, ನೀನು ಇದನ್ನು ಮಾಡು, ನೀನು ಇದರಲ್ಲಿ ನಿನ್ನ ಟ್ಯಾಲೆಂಟ್ ಇದೆಯಾ, ಓಕೆ ನೀನು ಇದನ್ನು ಮಾಡು ಅಂತ ಅವ್ರನ್ನ ಬೆನ್ನು ತಟ್ಟಿ ಮುಂದಕ್ಕೆ ತಳೆದಾಗ ಆ ಮಕ್ಕಳು ಏನನ್ನಾದರೂ ಖಂಡಿತ ಸಾಧನೆ ಮಾಡ್ತಾರೆ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗ್ತಾರೆ, ಒಳ್ಳೆಯ ಮನಸ್ಥಿತಿ ಅವರಿಗೆ ಬರುತ್ತೆ. ಮೊದಲು ಮನಸ್ಸು ಸರಿ ಇರಬೇಕು. ಮನಸ್ಥಿತಿ ಸರಿ ಇದ್ದಾಗ ಖಂಡಿತವಾಗ್ಲೂ ನಮ್ಮ ಹೆಜ್ಜೆಗಳು ಅಥವಾ ನಮ್ಮ ಜೀವನದ ಸಾಧನೆಗಳನ್ನು ಖಂಡಿತ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಮತ್ತು ಸಾಮಾಜಿಕ ಜ್ಞಾನವನ್ನು ಬೆಳೆಸಿದಾಗ ಅವರ ಮನೋಭಾವ ವಿಶಾಲವಾಗುತ್ತೆ. ಈ ಸಂಕುಚಿತ ಮನೋಭಾವದಿಂದ ಅವರು ಹೊರಬರ್ತಾರೆ. ಖಂಡಿತ ಅಲ್ಲ ಸ್ನೇಹಿತರೆ, ಈ ವಿಷಯ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.